ಹಾಗೂ ಇಂದಿನ ಆರೋಗ್ಯ ಸಚಿವರು ಆದ ನಮ್ಮ ಸ್ನೇಹಿತರಾದ UT ಖಾದರ್ ಸಾಹೇಬರಿಗೆ ಪ್ರಥಮವಾಗಿ ಈ ಸಭೆಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮನ್ನು ಈ ದಿವಸ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಎಲ್ಲ ಮಿತ್ರರು, ಹೆಸರು ಹೇಳಿದರೆ ಎಲ್ಲ ನಮ್ಮವರೇ ಇರುವುದು, ಹಾಗೆ ಇಲ್ಲಿ ನೆರೆದಿರುವ ನಮ್ಮ ಶಿಕ್ಷಕರು, ಹಾಗೆ ವಿದ್ಯಾರ್ಥಿಗಳ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ, ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ ಅಂದರೆ ಭಾರಿ ಒಂದು ಒಳ್ಳೆ ಸ್ಟೂಡೆಂಟ್. ನಮ್ಮ ಒಂದು ಗ್ರೂಪೇ ಇತ್ತು ಇಲ್ಲಿ ಅದು ಇವತ್ತಿಗೂ ಮರೆಯಲಿಕ್ಕಿಲ್ಲ. 75 ನಮಗೆ ನಿಜವಾಗಿ ಹೇಳಬೇಕಾದ್ರೆ ನಮಗೆ ಇವತ್ತು ನಮ್ಮ ಎಲ್ಲೋ ಯಾವ ಊರಿನಲ್ಲಿದ್ದು ನಮ್ಮ ತವರು ಮನೆಗೆ ಬಂದಾಗ ಆಗಿದೆ. ಆದರೂ ಒಂದು ನೆಮ್ಮದಿ ಇದೆ ಇಲ್ಲಿ. ಯಾಕಂದರೆ ನಾವು ಚಿಕ್ಕಂದಿನಲ್ಲಿರುವಾಗ ಒಂದು 60-65 ವರ್ಷಕ್ಕೆ ಮುಂಚೆ ಈ ಶಾಲೆಯಲ್ಲಿ ನಮ್ಮದೊಂದು ಗ್ರೂಪ್ ಇತ್ತು. ಎಲ್ಲ ಒಳ್ಳೆಯ ಹುಡುಗರು ಇದ್ದದ್ದು, ಆದರೆ ಅದರಲ್ಲಿ ಮಿಕ್ಸ್ ಇತ್ತು, ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚನ್, ಆ ಭೇದ ಭಾವ ಆವತ್ತಿರಲಿಲ್ಲ. ಆದರೆ ಅದನ್ನು ಈ 70 ವರ್ಷದಲ್ಲೂ ಒಂದು ಸ್ವಲ್ಪ ಆದರೂ ಒಂದು 75% ಆದರೂ ಉಳಿಸಿಕೊಂಡಿದೆ ದೇರ್ಲಾಟೆ ಹೇಳಿದ್ದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಯಾಕಂದರೆ ನಾವು ಕೂಡ ಜಾತ್ಯತೀತ ಮನೆ ಭಾವನೆಯಲ್ಲಿ ಬೆಳೆದವರು. ನ್ಯಾಯ ಅನ್ಯಾಯ ಅದು ಎಲ್ಲರಿಗೂ ಒಂದೇ ರೀತಿ ಬರ್ತದೆ, ಅದರಲ್ಲಿ ಒಂದು ಸಮುದಾಯಕ್ಕೆ ಒಂದು ಸಮಾಜಕ್ಕೆ ಬರುವುದಿಲ್ಲ. ಅದನ್ನು ಇಂದಿನ ದಿವಸ ಎಂದು ರಾಜಕಾರಣದಲ್ಲಿ ಅದು ಹಾಗೆ ಹೀಗೆ ಅಂತೇಳಿ ಎಲ್ಲ ಹೇಳಿಕೊಂಡು ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿಕೊಂಡಿದ್ದಾರೆ ಇವತ್ತು. ಆದರೆ ಈ ದೇರ್ಲಕಟ್ಟೆಗೆ ಇವತ್ತಿಗೂ ಅದು ಒಂದು ಅಪವಾದ ಅಂತ ಹೇಳ್ತೇನೆ. ನಮ್ಮ ರವೀಂದ್ರನಾಥ್ ಪೂಂಜರಿದ್ದಾರೆ, ನಮ್ಮ ಸುರೇಶ್ ಚೌಟರಿದ್ದಾರೆ. ಆವಾಗ ಅಲ್ಲಿ ದೇರ್ಲಕಟ್ಟೆಯಲ್ಲಿ ಆಚೆ ಹೋಗುವಾಗ ನನ್ನ ತಂದೆ ಬಾಲಕೃಷ್ಣ ಮುದ್ಯಾರವರು, ಸುರೇಶ್ ಚೌಟರ ತಂದೆಯವರು, ಇವರ ಅಜ್ಜ ತಿಮ್ಮಪ್ಪ ಮೇಲಾಂಟ್ರಿ ಎಲ್ಲ ಸೇರಿಕೊಂಡು ಅವರದ್ದೊಂದು ಅಲ್ಲಿ ದೊಡ್ಡ ಸಭೆ ಆದರೆ ನಮ್ಮದು ಸಾಯಂಕಾಲ ಎಲ್ಲ ಅವರ ಪುಳ್ಳಿ ಮಕ್ಕಳದ್ದೆಲ್ಲ ಇಲ್ಲಿ ಒಂದು ದೊಡ್ಡ ಸಭೆ ರಾತ್ರಿಯೆಲ್ಲ ಇಲ್ಲಿ ಯಾರು ಹೋಗಲಿಕ್ಕಿಲ್ಲ, ಮತ್ತೆ ಆಚೆ ಎಲ್ಲ ನಮ್ಮ ಶಿಷ್ಯರೇ ಇರುವುದಿಲ್ಲ. ಆ ದಿವಸಗಳನ್ನು ನೆನೆಯುವಾಗ ನನಗೆ ಈ ದಿವಸದೊಂದು ಸಭೆಯಲ್ಲಿ ನನ್ನನ್ನು ಕರೆದು ನನ್ನನ್ನು ಒಂದು 2 ಮಾತು ಮಾತಾಡಿಸೋಕ್ಕೆ ಇದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ತಿಳ್ಕೊಂಡು ನನಗೆ ಎಲ್ಲರಿಗೂ ಈ ಸರ್ಕಾರಿ ಶಾಲೆಯ ಎಲ್ಲ ಅಧ್ಯಾಪಕರಿಗೂ ಎಲ್ಲ ಆಡಳಿತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.